ಸ್ನೇಹಿತರೆ ನಮಸ್ಕಾರ. ಅದೆಷ್ಟೋ ಜನರಿಗೆ ಕನ್ನಡದ ಚಿತ್ರರಂಗದಲ್ಲಿರುವಂಥ ಅದೆಷ್ಟೋ ಜನರಿಗೆ ದರ್ಶನ್ ಸಹಾಯವನ್ನು ಮಾಡಿದ್ದಾರೆ. ದರ್ಶನ್ ಮಾಡಿರುವಂಥ ಸಹಾಯ ಸಾಕಷ್ಟು ಜನರು ಹೇಳಿಕೊಳ್ಳಲ್ಲ, ಇನ್ನೊಂದಷ್ಟು ಜನರು ಹೇಳಿಕೊಳ್ತಾರೆ. ಹೇಳಿಕೊಳ್ಳೋದು ದರ್ಶನ್ಗೆ ಇಷ್ಟ ಆಗಲ್ಲ. ಆ ಕಾರಣಕ್ಕೋಸ್ಕರ ಹೇಳಬಾರ್ದು ಅಂತಲೇ ಕಂಡೀಷನನ್ನು ಹಾಕಿ ಸಹಾಯವನ್ನು ಮಾಡಿರ್ತಾರೆ. ಹೀಗೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ದರ್ಶನ್ ಮಾಡಿರುವಂಥ ಸಹಾಯದ ಬಗ್ಗೆ ಮನಬಿಚ್ಚಿ ಮಾತನಾಡ್ತಾರೆ. ಅಂದರೆ ಎಲ್ಲವನ್ನು ಕೂಡ ಗುಟ್ಟಾಗಿ ಇಟ್ಟಿರ್ತಾರೆ. ಎಲ್ಲಾದರೂ ಸಂದರ್ಭಗಳು ಬಂತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ದರ್ಶನ್ ಅವರನ್ನು ನೆನೆಸಿಕೊಳ್ತಾರೆ. ಅದೇ ರೀತಿ ಈಗ ಬಿಗ್ ಬಾಸ್ನಿಂದ ಹೊರಗಡೆ ಬಂದಿರುವಂತಹ ಅಥವಾ ಬಿಗ್ ಬಾಸ್ನ ಮುಗಿಸಿಕೊಂಡು ಹೊರಗಡೆ ಬಂದಂತಹ ಮ್ಯೂಟೆಂಟ್ ರಘು ಕೂಡ ದರ್ಶನ್ ಅವರ ಬಗ್ಗೆ ಅಚ್ಚರಿಯ ವಿಚಾರವೊಂದನ್ನು ಬಹಿರಂಗಪಡಿಸಿದ್ದಾರೆ. ರಘು ಅವರ ಬಾಳಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಿದ್ದೇ ದರ್ಶನ್ ಅವರ ಸಹಾಯ ಅನ್ನೋದನ್ನು ರಘು ಮರೆತಿಲ್ಲ. ಈಗಲೂ ಕೂಡ ರಘು ದರ್ಶನ್ ಸರ್ ಹೊರಗಡೆ ಇರಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅವರು ಇಚ್ಛೆ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ದರ್ಶನ್ ಅವರನ್ನು ಮೀಟ್ ಮಾಡುವಂಥ ಇಚ್ಛೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತು ದರ್ಶನ್ ಅವರು ಇವತ್ತು ನನ್ನ ಈ ಒಂದು ಏನು ಸಾಧನೆ ಅಥವಾ ಬಿಗ್ ಬಾಸ್ನಲ್ಲಿ ಇಷ್ಟು ದಿನಗಳ ಕಾಲ ನಾನಿದ್ದೆ ಅನ್ನೋದನ್ನು ಕೇಳಿದರೆ ಬಹುಶಃ ಅವರು ಕೂಡ ಖುಷಿ ಪಡ್ತಾರೆ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ರಘು ತಮ್ಮ ಅಭಿಪ್ರಾಯದ ಮೂಲಕ ವ್ಯಕ್ತಪಡಿಸ್ತಿದ್ದಾರೆ. ಜೊತೆಗೆ ದರ್ಶನ್ ಮಾಡಿದಂಥ ಸಹಾಯದ ಬಗ್ಗೆಯೂ ಕೂಡ ಬಹಿರಂಗವಾಗಿಯೇ ಮಾತನಾಡಿದ್ದಾರೆ. ದರ್ಶನ್ ಮಾಡಿದಂಥ ಒಂದು ಸಹಾಯದಿಂದ ನಾನು ಇವತ್ತು ಈ ಹಂತಕ್ಕೆ ಬಂದು ನಿಂತೆ ಅನ್ನುವಂಥ ವಿಚಾರವನ್ನು ಕೂಡ ರಘು ಇಲ್ಲಿ ನೆನಪು ಮಾಡಿಕೊಂಡಿದ್ದಾರೆ. ಆದರೆ ರಘು ಬಾಳಲ್ಲಿ ದರ್ಶನ್ ಅವರು ಯಾವ ಪಾತ್ರವನ್ನು ವಹಿಸಿದರು, ದರ್ಶನ್ ಅವರು ರಘು ಅವರಿಗೆ ಮಾಡಿದಂಥ ಸಹಾಯ ಎಂಥದ್ದು, ಅದು ರಘು ಅವರಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು, ಅದಾದ ಬಳಿಕ ರಘು ಅವರ ಬದುಕು ಯಾವ ರೀತಿ ಬದಲಾಯಿತು, ರಘು ಅವರ ಬಾಳಲ್ಲಿ ದರ್ಶನ್ ಅವರ ಸಹಾಯನೇ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ರಘು ಭಾವಿಸೋದಾದರೂ ಯಾಕೆ, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಆರಂಭದಲ್ಲೇ ಹೇಳಿದಂತೆ ದರ್ಶನ್ ಅವರು ಮಾಡಿದಂಥ ಸಹಾಯ ಎಷ್ಟೋ ಜನ ಹೇಳಿಕೊಳ್ಳೋದು ದರ್ಶನ್ಗೆ ಇಷ್ಟನೂ ಕೂಡ ಆಗೋದಿಲ್ಲ. ಕನ್ನಡ ಚಿತ್ರರಂಗದಲ್ಲಂತೂ ಸಾಕಷ್ಟು ಜನರಿಗೆ ಸಾಕಷ್ಟು ಸಂದರ್ಭದಲ್ಲಿ ದರ್ಶನ್ ಸಹಾಯವನ್ನು ಮಾಡಿದ್ದಾರೆ. ಇವತ್ತು ದರ್ಶನ್ನು ಒಂದು ಕೆಟ್ಟ ಪರಿಸ್ಥಿತಿಯ ಕಾರಣಕ್ಕೋ ಅಥವಾ ಕೆಟ್ಟ ನಿರ್ಧಾರದ ಕಾರಣಕ್ಕೋ ಜೈಲಿನಲ್ಲಿ ಇದ್ರೂ ಕೂಡ ದರ್ಶನ್ ಅವರನ್ನು ಏನಾದರೂ ಕಾಪಾಡಿದರೆ ಈ ಪುಣ್ಯದ ಕಾರ್ಯಗಳೇ ಕಾಪಾಡಬೇಕು ಅನ್ನೋದು ಕೂಡ ಸತ್ಯ. ದರ್ಶನ್ ಎಷ್ಟು ಒಳ್ಳೆಯವರು ಅನ್ನೋದಕ್ಕೆ ಈ ಎಲ್ಲ ಘಟನೆಗಳು ಕೂಡ ಈಗ ಒಂದೊಂದಾಗಿ ಹೊರಗಡೆ ಬರ್ತಾ ಇದ್ದಾವೆ. ದರ್ಶನ್ ಅವರು ಎಷ್ಟು ಜನರಿಗೆ ಸಹಾಯ ಮಾಡಿದರು, ದರ್ಶನ್ ಅವರಿಂದ ಎಷ್ಟು ಜನ ಸಹಾಯವನ್ನು ಪಡೆದಿದ್ರು ಅನ್ನೋದು ಲೆಕ್ಕಕ್ಕೆ ಇಲ್ಲ. ಒಂದಷ್ಟು ಜನ ಹಣದ ಸಹಾಯದ ಬಗ್ಗೆ ಇದ್ದರೆ, ಇನ್ನೊಂದಷ್ಟು ಜನ ದರ್ಶನ್ ಅನ್ನುವಂಥದ್ದೇ ಒಂದು ಸಹಾಯ ಅನ್ನುವಂಥದ್ದು. ಆಮೇಲೆ ದರ್ಶನ್ ಅವಕಾಶಗಳನ್ನು ಮಾಡಿಕೊಡುವಂಥದ್ದು. ಈಗ ಅವರನ್ನು ನಂಬಿ ಬಂದಂಥವ್ರಿಗೆ ಸಿನಿಮಾಗಳಲ್ಲಿ ಅವಕಾಶ ಮಾಡಿಕೊಡೋದು, ಆ ಮೂಲಕ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ನೆರವನ್ನು ಆಗುವಂಥದ್ದು, ಇವೆಲ್ಲವೂ ಕೂಡ ಒಳ್ಳೆಯ ಗುಣಗಳು ದರ್ಶನ್ ಅವರಲ್ಲಿ ಬಿಟ್ಟರೆ ಬೇರೆ ಯಾರಲ್ಲೂ ಕೂಡ ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ಇದೇ ರೀತಿ ದರ್ಶನ್ ಅವರು ಸಾಕಷ್ಟು ಜನರ ಜೀವನದಲ್ಲಿ ಒಂದೊಳ್ಳೆಯ ಬೆಳಕಾಗಿ ನಿಂತಿದ್ದರು. ಅದೇ ರೀತಿ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಯಾಗಿದ್ದಂಥ ಮ್ಯೂಟೆಂಟ್ ರಘು ಅವರ ಬಾಳಲ್ಲೂ ಕೂಡ ದರ್ಶನ್ ಪ್ರಮುಖ ಪಾತ್ರವನ್ನು ವಹಿಸಿದರು. ರಘು ಅವರು ತಮ್ಮ ವೈಯಕ್ತಿಕ ಜೀವನದ ಕಷ್ಟಗಳನ್ನು ಮನೆಯೊಳಗೆ ಹಂಚಿಕೊಂಡಿದ್ದರು. ಇತ್ತೀಚೆಗೆ ಶೋನಿಂದ ಹೊರಗಡೆ ಬಂದ ಬಳಿಕ, ಅಂದರೆ ಮುಗಿದ ಬಳಿಕ, ಫಿನಾಲೆ ಮುಗಿದ ಮೇಲೆ ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡುವಂಥ ಸಂದರ್ಭದಲ್ಲಿ ರಘು ಅವರು ಈ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಾಡಿದಂಥ ಸಹಾಯವನ್ನು ನೆನೆಸಿಕೊಂಡು ಒಂದು ರೀತಿಯಲ್ಲಿ ಭಾವುಕರಾಗಿದ್ದಾರೆ. ಹೌದು, ದರ್ಶನ್ ಅವರು ಮಾಡಿರುವಂಥ ಸಹಾಯ ರಘು ಅವರ ಬಾಳಲ್ಲಿ ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ. ಇವತ್ತಿಗೂ ಕೂಡ ನಾನು ದರ್ಶನ್ ಅವರಿಗೆ ಚಿರಋಣಿ ಅನ್ನೋದನ್ನು ರಘು ಹೇಳೋದಕ್ಕೆ ಮರೆತಿಲ್ಲ. ಹಾಗಂತ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಅಂತ ಹೇಳಿ ಬಂದಾಗ ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಮಾಡೋದರಲ್ಲಿ ರಘು ಎತ್ತಿದ ಕೈ. ಒಂದು 15 ವರ್ಷದಿಂದ ನಾನು ಕೆಳಗಡೆ ಬರ್ತಾನೆ ಇದ್ದೀನಿ, ರಿಕವರಿ ಆಗೋದಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಕೋವಿಡ್ನಲ್ಲಿ ನನಗೆ ತುಂಬ ಎಫೆಕ್ಟ್ ಆಗೋಯಿತು. ಆ ಟೈಮ್ನಲ್ಲಿ ನಾನು ಜಿಮ್ ಕ್ಲೋಸ್ ಮಾಡಬೇಕಾಯಿತು. ಅಲ್ಲಿಂದ ಮೋಟಿವೇಶ್ನಲ್ ವಿಡಿಯೋಗಳನ್ನು ಮಾಡಿಕೊಂಡು ಸ್ವಲ್ಪ ಮೇಲೆ ಬಂದೆ. ಆಮೇಲೆ ನನ್ನ ಕೈ ಹಿಡಿದಿದ್ದೆ ದರ್ಶನ್ ಸರ್. ನಂತರ ಸಿನಿಮಾಗಳಲ್ಲಿ ನಟಿಸಿದೆ. ಬಹುಶಃ ಇಲ್ಲಿಂದ ನನ್ನ ಜೀವನ ಬದಲಾಗಬಹುದೇನೋ ಅಂತ ಹೇಳ್ಬಿಟ್ಟು ರಘು ಮಾತನಾಡಿಕೊಳ್ಳುತ್ತಾರೆ. ಅಂದರೆ ಇಲ್ಲಿ ನೇರವಾಗಿ ವಿಚಾರಕ್ಕೆ ಬಂದಿದ್ದಾರೆ ರಘು. ತಮ್ಮ ಬಾಳಲ್ಲಿ ಎದುರಿಸಿದಂಥ ಕಷ್ಟಗಳಿಗೆ ಒಂದು ರೀತಿಯಲ್ಲಿ ಫುಲ್ ಸ್ಟಾಪನ್ನು ಇಟ್ಟವರೇ ದರ್ಶನ್ ಸರ್ ಅನ್ನೋದು ರಘು ಅವರ ಮಾತಿನ ಅರ್ಥ. ಅಂದರೆ ಈ ಕೋವಿಡ್ ಅನ್ನುವಂಥದ್ದು ರಘು ಅವರಿಗೆ ಒಂದು ರೀತಿಯಲ್ಲಿ ದೊಡ್ಡ ಚಾಲೆಂಜಸ್ ಆಗಿತ್ತು. ಎಲ್ಲರ ರೀತಿ ರಘು ಅವರ ಬಾಳಲ್ಲೂ ಕೂಡ ಕೋವಿಡ್ ಆಟವಾಡಿತ್ತು. ಕೋವಿಡ್ಡು ನಂತರ ಬದುಕೆ ಬದಲಾಗಿ ಹೋಗಿತ್ತು. ಅಲ್ಲಿವರೆಗೂ ಏನೋ ಒಂದು ಹಳ್ಳಿಯಲ್ಲಿದ್ದಂಥ ಬದುಕು ನಂತರ ಹಳಿ ತಪ್ಪಿತ್ತು. ಏನಾಗಿತ್ತು ನೋಡಿ, ರಘು ಮತ್ತು ರಘು ಅವರ ಹೆಂಡತಿ ಪ್ರೀತಿಸಿ ಮದುವೆ ಆದವರು. ಈ ಮದುವೆ ಬಗ್ಗೆ ಎಲ್ಲೋ ಒಂದು ಕಡೆ ಅವ್ರ ಮನೆಯಲ್ಲಿ ಅಷ್ಟು ಒಪ್ಪಿಗೆ ಇರಲಿಲ್ಲ.
ಈ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳು ಮನೆಯಲ್ಲಿ ನಡೆಯೋದಕ್ಕೆ ಶುರುವಾಯಿತು. ಅದಾದ ಬಳಿಕ ರಘು ಅವ್ರು ಏನು ಮಾಡ್ತಾರೆ, ಹೊರಗಡೆ ಬರುವಂಥ ನಿರ್ಧಾರಕ್ಕೆ ಬರ್ತಾರೆ. ಹೊರಗಡೆ ಬಂದ ಬಳಿಕ ಒಂಟಿಯಾಗಿ ಜೀವನವನ್ನು ಸಾಗಿಸಬೇಕು, ಜೊತೆಗೆ ನಂಬಿಕೊಂಡು ಬಂದಂತಹ ಹೆಂಡತಿ ಬೇರೆ, ಆಕೆಯನ್ನು ಕೂಡ ಸಾಕಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ರು. ಆ ನಿರ್ಧಾರ ಏನು ಅಂತ ಹೇಳಿದ್ರೆ, ಈ ಕೆಲಸವನ್ನು ಬಿಡುವಂಥದ್ದು. ಆ ಸಂದರ್ಭದಲ್ಲಿ ಸಾಫ್ಟ್ವೇರ್ ವೃತ್ತಿಯನ್ನು ಮಾಡ್ತಿದ್ದಂಥ ರಘು ಒಳ್ಳೆ ಸಂಪಾದನೆಯನ್ನು ಮಾಡ್ತಿದ್ರು. ಲ್ಯಾಕ್ಸ್ ಟುಗೆದರ್ ಅರ್ನಿಂಗ್ಸ್ ಇತ್ತು ಪರ್ ಮಂತಿಗೆ. ಈ ಸಂದರ್ಭದಲ್ಲಿ ಯಾವಾಗ ಇವರು ಇಲ್ಲ ಇದೆಲ್ಲ ನಂದು ಅಂತ ಹೇಳಿಬಿಟ್ಟು ಗೊತ್ತಾಗಿ ಆ ಕೆಲಸವನ್ನು ಬಿಡುವಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೋ, ಆಗ ಹೆಂಡತಿಯಿಂದ ಹಿಡಿದು ಮನೆಯವರೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇದೇ ವಿರೋಧ ಕೊನೆಗೆ ರಘು ಅವರನ್ನು ಮನೆಯಿಂದ ಹೊರಗಡೆ ಬರುವಂತೆಯೂ ಕೂಡ ಮಾಡುತ್ತೆ ಅನ್ನೋದು ಬಹುಶಃ ರಘುಗೆ ಇಮ್ಯಾಜಿನ್ ಇರಲಿಲ್ಲ. ಬಟ್ ಆವಾಗ ರಘುಗೆ ಏನು ಅಂತ ಹೇಳಿದ್ರೆ, ಒಂದೋ ಛಲ, ಏನಾದರೂ ನಾನು ಸಾಧನೆ ಮಾಡಲೇಬೇಕು, ಸಾಧಿಸಲೇಬೇಕು ಅನ್ನೋಂಥದ್ದು. ಆ ಕಾರಣಕ್ಕೋಸ್ಕರ ಆ ಕೆಲಸವನ್ನು ಬಿಟ್ಟು ಹೊರಗಡೆ ಬಂದಂಥ ರಘು ತಮ್ಮದೇ ಆದಂಥ ಉದ್ಯಮಗಳನ್ನು ಶುರು ಮಾಡೋದಕ್ಕೋಸ್ಕರ ನಾನಾ ಪ್ರಯತ್ನಗಳನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಜಿಮ್ಮಿಗೋಸ್ಕರ ಬಂಗಾರ, ದುಡ್ಡು ಎಲ್ಲವನ್ನು ಕೂಡ ತಂದು ಸುರಿತಾರೆ. ಗ್ರಾಚಾರ ಅನ್ನೋ ರೀತಿಯಲ್ಲಿ ಅದೇ ಟೈಮಿಗೆ ಕೋವಿಡ್ ಬರುತ್ತೆ. ಕೋವಿಡ್ ವಕರಿಸಿದ ಪರಿಣಾಮ ಜಿಮ್ಮು ಎಲ್ಲದೂ ಕೂಡ ಕಂಪ್ಲೀಟಾಗಿ ಕ್ಲೋಸ್ ಆಯಿತು. ಇನ್ಕಮ್ ಇಲ್ಲ. ಇಲ್ಲಿ ನೋಡಿದ್ರೆ ಸಾಲ ಗೀಲ ಮಾಡಿ ಜಿಮ್ಮನ್ನು ಓಪನ್ ಮಾಡಿದ್ದಾರೆ. ಜಿಮ್ಮಿಗೆ ಬರೋಕ್ಕೆ ಜನ ಇಲ್ಲ, ಯಾರೂ ಬರೋದಿಲ್ಲ, ಕೋವಿಡ್ ಬೇರೆ, ಜೊತೆಗೆ ಜಿಮ್ ಓಪನ್ ಮಾಡುವಂತಿಲ್ಲ. ಸಾಲ ಕಟ್ಟೋದಕ್ಕೆ ಅನಿವಾರ್ಯತೆ, ಕಟ್ಟಲೇಬೇಕು, ಬಟ್ಟು ದಾರಿಗಳಿಲ್ಲ. ಈ ಸಂದರ್ಭದಲ್ಲಿ ಸಹಾಯ ಮಾಡಿದ್ದೆ ದರ್ಶನ್ ಅನ್ನುವಂಥದ್ದನ್ನು ರಘು ನೆನೆಸ್ಕೊಳ್ತಾರೆ. ದರ್ಶನ್ ಸರ್ ಅವತ್ತು ಸಹಾಯ ಮಾಡದೇ ಇದ್ದಿದ್ರೆ ಬಹುಶಃ ಬದುಕು ಬೀದಿಗೆ ಬರ್ತಿತ್ತು. ಬಟ್ ಆ ಸಂದರ್ಭದಲ್ಲಿ ನನ್ನ ಜೊತೆಗೆ ನಿಂತಿದ್ದು ದರ್ಶನ್ ಸರ್ ಅನ್ನೋದನ್ನು ರಘು ಇವತ್ತಿಗೂ ಕೂಡ ಮರೆತಿಲ್ಲ. ರಘು ಅದನ್ನು ಪದೇ ಪದೇ ಹೇಳ್ತಾರೆ. ದರ್ಶನ್ ಸರ್ ಇವತ್ತು ನನಗೆ ಅವತ್ತು ಸಹಾಯ ಮಾಡಿದ್ದು ಇವತ್ತಿಗೂ ಕೂಡ ನೆನಪಿದೆ ಅನ್ನುವಂಥದ್ದು. ಇನ್ನು ನಾನು ಅಥ್ಲೀಟ್, ನನ್ನ ಡಯಟ್ ಇದ್ದಿದ್ದೇ ಬೇರೆ. ದಿನಕ್ಕೆ 1.5 kg ಮಟನನ್ನು ತಿಂತಿದ್ದೆ, 25 ಮೊಟ್ಟೆ ತಿಂತಾಯಿದ್ದೆ. 30 ವರ್ಷದಿಂದ ಇದೇ ಡಯಟನ್ನು ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಬಿಗ್ ಬಾಸ್ಗೆ ಹೋದ ಬಳಿಕ ನನಗೆ ಊಟವೇ ಇಲ್ಲ, ಊಟ ಸಾಲ್ತನೂ ಇರಲಿಲ್ಲ. ಬೇರೆ ಬೇರೆ ಸ್ಪರ್ಧಿಗಳು ಆಚೆನೂ ಅಷ್ಟೇ ಊಟ ಮಾಡ್ತಿದ್ರು, ಒಳಗಡೆನೂ ಕೂಡ ಅಷ್ಟೇ ತಿಂತಿದ್ರು. ನನಗೆ 15 ಚಪಾತಿ ತಿನ್ನೋನಿಗೆ 1-2 ಕೊಟ್ಟರೆ ಎಲ್ಲಿಗೆ ಸಾಲುತ್ತೆ, ಸ್ವಲ್ಪನೇ ರೈಸ್ ಕೊಡ್ತಿದ್ರು. ಹಾಗಾಗಿ ನಾನು ಫಿಸಿಕಲಿ ತುಂಬ ವೀಕ್ ಆಗಿದ್ದೀನಿ ಅನ್ನೋಂಥ ಮಾತನ್ನು ಕೂಡ ರಘು ಹೇಳ್ತಾರೆ. ಅಂದರೆ ಅಷ್ಟು ತಿಂತಿದ್ದಂತಹ, ಇಲ್ಲಿ 15 ಚಪಾತಿ ತಿಂತಿದ್ದಂಥ ರಘು ಅದನ್ನು 2 ಕೀಳಿಸೋದು ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಡಿಫ್ರೆನ್ಸ್ ಅಲ್ವಾ. ಹಾಗಾಗಿ ವೆಯ್ಟ್ ಲಾಸ್ ಅನಿವಾರ್ಯವಾಗಿ ಆಯಿತು ಅಂತಲೂ ಕೂಡ ಹೇಳ್ತಾರೆ. ಇನ್ನು ಒಂದು ಪಾಯಿಂಟ್ನಲ್ಲಿ ನಾನು ನನ್ನ ಮೆಂಟಲಿ ತುಂಬ ವೀಕನ್ನು ಮಾಡಿಸ್ಬಿಡ್ತು. ಆಗ ಸುದೀಪ್ ಸರ್ ಹೇಳ್ತಾರೆ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಚೆನ್ನಾಗಿ ಆಡಿ ಅಂತೇಳಿ ಹೇಳ್ತಾರೆ. ಹಾಗಾಗಿ ನಾನು ಮತ್ತೆ ಪಿಕಪ್ ಆದೆ. 25 kg ವೆಯ್ಟ್ ಲಾಸ್ ಆಗಿದ್ದೀನಿ. ಫ್ಯಾಟ್ ಲಾಸ್ಗಿಂತನೂ ಕೂಡ ಮಸಲ್ ಲಾಸ್ ಆಗಿದೆ ಅಂತಲೂ ಕೂಡ ರಘು ಹೇಳ್ಕೊಡ್ತಾರೆ. ಇನ್ನು ನಾನು ಆಚೆ ಬಂದಾಗ ಸ್ಟೇಜ್ನಲ್ಲೇ ಹೇಳಿಬಿಟ್ಟೆ, ಈ ಶೋ ವಿನ್ ಆಗೋದೇ ಗಿಲ್ಲಿ, ಅವರೇ ಗೆಲ್ಲಬೇಕು ಅಂತಲೂ ಕೂಡ ಸ್ಟೇಜ್ನಲ್ಲೂ ಕೂಡ ಹೇಳಿದ್ದೆ. ಮತ್ತು ಸೆಕೆಂಡ್ ರಕ್ಷಿತಾನೇ ಬರ್ತಾಳೆ ಅಂತಲೇ ಇತ್ತು. ಆದರೆ ಅಶ್ವಿನಿ ಗೌಡ ಅವರು 4ನೇ ರನ್ನರ್ ಅಪ್ ಸ್ಥಾನ ಆಗ್ಬೋದು ಅಂತೇಳಿ ಅಂದ್ಕೊಂಡಿದ್ದೆ. ಎಲ್ಲೋ ಒಂದು ಕಡೆ ಅವ್ರದ್ದು ಸ್ವಲ್ಪ ಉಲ್ಟಾ ಪಲ್ಟಾ ಆಯಿತು ಅಂತಲೂ ಕೂಡ ರಘು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ, ತಮ್ಮ ಬದುಕು ಬದಲಾಗಿದ್ದಕ್ಕೆ ದರ್ಶನ್ ಅವರು ಹೇಗೆ ನೇರವಾದಂಥ ಕಾರಣಕರ್ತರಾದರು, ಇವತ್ತಿಗೆ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಒಂದು ರೀತಿ ಇತ್ತು, ಈಗ ಹೊರಗಡೆ ಬಂದು ಮತ್ತೊಂದು ರೀತಿಯಾದಂಥ ಬದುಕನ್ನು ಸಾಗಿಸ್ತಿದ್ದೇನೆ, ಬದುಕು ಏನು ಬದಲಾಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ, ಬದಲಾಗಬಹುದು ಅನ್ನೋಂಥ ನಿರೀಕ್ಷೆಯಲ್ಲಿದ್ದಾರೆ. ವಾಟ್ ಎವರ್, ಇಲ್ಲಿ ಪ್ರಮುಖವಾದಂಥ ವಿಚಾರ ಬೇರೆಲ್ಲದನ್ನೂ ಕೂಡ ಬದಿಗಿಟ್ಟು ನೋಡಿದ್ರೆ ದರ್ಶನ್ ಅವರ ಸಹಾಯ ರಘುವರ ಬಾಳಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅನ್ನೋದಕ್ಕೆ ಈ ಸ್ಟೋರಿಯೇ ಸಾಕ್ಷಿ ಅಂತೇಳಿ ಹೇಳ್ತಾ, ನಿಮಗೆ ಎಷ್ಟು ಹೆಮ್ಮೆ ಇದೆ ದರ್ಶನ್ ಅವರ ಬಗ್ಗೆ. ದರ್ಶನ್ ಅಭಿಮಾನಿಗಳು ದಯವಿಟ್ಟು ಈ ಸ್ಟೋರಿನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.